ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರಶ್ಮಿ. ನೀವು ವೀಕೆಂಡಲ್ಲಿ ಎಲ್ಲಿಗೆ ಹೋಗ್ಬೇಕಂತ ಯೋಚನೆ ಮಾಡ್ತಾ ಇದ್ದೀರಾ? ಮನೇಲಿ ಇದ್ದು ಬೋರ್ ಆಗಿದ್ಯಾ? ಅದೇ ಹೋಟೆಲ್, ಅದೇ ಮಾಲ್, ಅದೇ ರೆಸಾರ್ಟ್ ಎಲ್ಲ ಬೇಜಾರಾಗಿದ್ಯಾ? ಹಾಗಿದ್ರೆ ಈ ವೀಕೆಂಡ್ ನೆಲಮಂಗಲದ ಮರಸರಹಳ್ಳಿಯಲ್ಲಿರೋ ಸುಕೃಷಿ ಆರ್ಗ್ಯಾನಿಕ್ ಫಾರ್ಮ್ಸ್ಗೆ ಹೋಗಿ ಸ್ಟೇ ಮಾಡಿ ಬನ್ನಿ. ನಿಮಗೆ ಎಷ್ಟು ರಿಫ್ರೆಶ್ ಆಗುತ್ತೆ ನೋಡಿ. ಎಸ್, ನಾವು ಹೇಳ್ತಿರೋದು ಒಂದು ಫಾರ್ಮ್ ಹೌಸ್ ಬಗ್ಗೆ. ಈ ಫಾರ್ಮ್ ಹೌಸ್ 40 ಎಕರೆ ದೊಡ್ಡ ಜಾಗ, ಸುತ್ತಲೂ ಕಾಡು, ಎಲ್ಲಿ ನೋಡಿದ್ರೂ ಹಸಿರು, ಯಾವ ಕಡೆ ತಿರುಗಿ ನೋಡಿದ್ರೂ ಪ್ರಕೃತಿ ನಿಮ್ಮನ್ನ ಕೈ ಚಾಚಿ ಕರೆಯತ್ತೆ. ಇನ್ನು ಈ ಫಾರ್ಮ್ ಹೌಸ್ ನ ಓನರ್ ಅಡ್ವೊಕೇಟ್ ಜಯರಾಮ್ ಅವರು ಬೆಂಗಳೂರಿನಲ್ಲಿ ಇದ್ದು ಫಾರ್ಮ್ ಹೌಸ್ ಅನ್ನ ನೋಡ್ಕೊಳ್ಳೋಕೆ ಅಂತಾನೆ ಒಬ್ಬ ದಂಪತಿ ಇದ್ದಾರೆ. ಅವರ ಹೆಸರು ಶರೀಫ್ ಹಾಗೂ ಅವರ ಪತ್ನಿ. ಈ ಫಾರ್ಮ್ ಹೌಸ್ಗೆ 20 ವರ್ಷಗಳಾಗಿವೆ. ಬಹಳಷ್ಟು ಜನ ಇಲ್ಲಿಗೆ ಬಂದು ತಮ್ಮ ವೀಕೆಂಡ್ ಅನ್ನ ಸ್ಪೆಂಡ್ ಮಾಡಿ ಹೋಗ್ತಾರೆ. ಇಲ್ಲಿ ಬರೀ ಫಾರ್ಮ್ ಹೌಸ್ ಅಲ್ಲದೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಕೂಡ ಮಾಡ್ತಾರೆ. ಎಲ್ಲಾ ವಿಧವಾದ ಸೊಪ್ಪು, ತರಕಾರಿಗಳನ್ನ ಬೆಳಿತಾರೆ. ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಫಾರ್ಮ್ ಹೌಸ್ ಅಲ್ಲದೆ ಒಂದು ಬ್ಯಾಂಬೂ ಹಟ್ ಕೂಡ ಇದೆ. ಇದೇ ಇದರ ಮೇಜರ್ ಅಟ್ರಾಕ್ಷನ್. ಹಾಗೆ ರಾತ್ರಿ ಕ್ಯಾಂಪ್ ಫೈರ್ ಕೂಡ ಹಾಕೋ ಅವಕಾಶ ಇರುತ್ತೆ. ಜೊತೆಗೆ ಬೆಳಗ್ಗೆ ಬೇಗ ಎದ್ದು ಫಾರ್ಮ್ ಹೌಸ್ ಸುತ್ತಲೂ ಒಂದು ವಾಕ್ ಹೋಗುವಾಗ ನವಿಲುಗಳನ್ನ ಕೂಡ ನೀವು ನೋಡಬಹುದು. ಇದೆಲ್ಲದಕ್ಕಿಂತ ಮತ್ತೊಂದು ಸ್ಪೆಷಲ್ ಏನಪ್ಪಾ ಅಂದ್ರೆ ಯಾರಾದ್ರೂ ಫಾರ್ಮ್ ಹೌಸ್ಗೆ ಭೇಟಿ ಕೊಟ್ಟಾಗ ಅವರನ್ನ ಸ್ವಾಗತ ಮಾಡೋ ರೀತಿನೇ ಬೇರೆ. ಮನೆ ಒಳಗೆ ಹೋಗುವ ಮುಂಚೆ ಹೂಗಳನ್ನ ಎರಚಿ ಆರತಿ ಮಾಡಿ ಒಳಗೆ ಕರ್ಕೋತಾರೆ. ಇಂಥ ಆಧುನಿಕ ಜಗತ್ನಲ್ಲಿ ಇಂಥ ಒಂದು ಸಂಪ್ರದಾಯನೂ ಇದೆ ಅಂದ್ರೆ ನಿಜ ಆಶ್ಚರ್ಯ ಆಗತ್ತೆ. ಇನ್ನು ಶರೀಫ್ ದಂಪತಿ ಅವರು ಮನೆಯಲ್ಲಿ ಅಡುಗೆ ಮಾಡಿ ಪ್ರವಾಸಿಗರಿಗೆ ಉಣಬಡಿಸ್ತಾರೆ. ಇದಕ್ಕಿಂತ ಇನ್ನೇನ್ ಬೇಕು? ಈ ಬ್ಯುಸಿ ಲೈಫ್ನಲ್ಲಿ ನಿಮ್ಗೂ ರಿಲ್ಯಾಕ್ಸ್ ಆಗಬೇಕು ಅನ್ನೋ ಹಾಗಿದ್ರೆ ಸುಕೃಷಿ ಆರ್ಗ್ಯಾನಿಕ್ ಫಾರ್ಮ್ಸ್ಗೆ ಭೇಟಿ ಕೊಡಿ. ಆಗ ನೀವೇ ಹೇಳ್ತೀರಾ ಪ್ರಕೃತಿ ಎಷ್ಟು ಚಂದ ಅಂತ. ಇದೇ ತರ ಇಂಟ್ರೆಸ್ಟಿಂಗ್ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಈ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ.